ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶನಿದೇವನ ಸ್ವಾಮಿತ್ವದ ನಕ್ಷತ್ರದಲ್ಲಿ ವಿರಾಜಮಾನನಾಗಿರುವ ರಾಹು ಗ್ರಹದ ಮಹಾ ಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು, ಇಲ್ಲಿ ರಾಹುವಿನ ಈ ವಿಶಿಷ್ಟ ಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ, ಇಲ್ಲಿ ಮಿಥುನ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳ್ಯಾವುವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ವೀಕ್ಷಕರೇ, ಛಾಯಾಗ್ರಹವೆಂದು ಕರೆಯಲ್ಪಡುವ ರಾಹು ಗ್ರಹವು ನವಗ್ರಹಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುವ ಗ್ರಹವೂ ಕೂಡ ಆಗಿದೆ. ಭೌತಿಕ ಅಸ್ತಿತ್ವ ಹೊಂದಿರದೆ ಹೋದರೂ ಸಹ ರಾಹು ಗ್ರಹದ ಪ್ರಭಾವಗಳು ಹೆಚ್ಚು ಪ್ರಖರವಾಗಿರುತ್ತವೆ. ಇಲ್ಲಿ ಪ್ರಸ್ತುತ ರಾಹು ಗ್ರಹವು ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ವಿರಾಜಮಾನನಾಗಿದ್ದಾನೆ. ಇಲ್ಲಿ ರಾಹು ಗ್ರಹವು ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ಹೆಚ್ಚು ಪ್ರಬಲನಾಗಿರಲಿದ್ದು, ಈ ಅವಧಿಯಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರಿಗೂ ಒಂದಿಲ್ಲೊಂದು ರೀತಿಯ ವಿಭಿನ್ನ ಪ್ರಭಾವಗಳನ್ನು ಕರುಣಿಸಲಿದ್ದಾನೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ. ಕಾರಣ, ರಾಹು ಗ್ರಹಕ್ಕೆ ವೈದಿಕ ಜ್ಯೋತಿಷ್ಯ ಮತ್ತು ಧಾರ್ಮಿಕ ದೃಷ್ಟಿಕೋನದಲ್ಲಿ ಅಧಿಕ ಮಹತ್ವದ ಸ್ಥಾನವನ್ನು ಸಹ ನೀಡಲಾಗಿದೆ. ಅಲ್ಲದೆ ರಾಹು ಗ್ರಹವನ್ನ ಒಂದು ಭ್ರಮಿತ ಗ್ರಹವೆಂದು ಸಹ ಹೇಳಲಾಗುತ್ತದೆ. ರಾಹು ಗೃಹವನ್ನ ಮುಸುಕಾದ ದೃಷ್ಟಿ, ಸುಳ್ಳು ಭರವಸೆ ಮತ್ತು ಅಂಧ ವಿಶ್ವಾಸದ ಕಾರಕ ಗ್ರಹವೆಂದು ಸಹ ಕರೆಯಲಾಗುತ್ತದೆ. ರಾಹುವಿನ ಪ್ರಭಾವದಿಂದಾಗಿ ವ್ಯಕ್ತಿಯು ಹಗಲು ಗನಸು ಕಾಣುವ ಜೊತೆಗೆ ಸದಾ ಯೋಚನೆಯಲ್ಲಿರುವಂತೆ ಕಂಡುಬರುತ್ತಾನೆ. ಆದರೆ ವ್ಯಕ್ತಿಯಲ್ಲಿ ಚತುರತೆ ಮತ್ತು ಚಾಲಾಕಿತನದ ಗುಣ ಸ್ವಭಾವಗಳನ್ನು ಸಹ ವಿಕಸಿತಗೊಳಿಸುವ ರಾಹು ಗ್ರಹವು ವ್ಯಕ್ತಿಯನ್ನ ಶಾರ್ಟ್ ಮಾರ್ಗದಲ್ಲಿ ಯಶಸ್ಸು ಹೊಂದಲು ಸಹ ಸಹಕಾರಿಯಾಗಿರುತ್ತಾನೆ. ಇನ್ನು ಆಧುನಿಕ ಜಗತ್ತಿನಲ್ಲಿ ರಾಹು ಗ್ರಹವು ಉನ್ನತ ತಂತ್ರಜ್ಞಾನದ ಪ್ರತಿನಿಧಿತ್ವವನ್ನ ಮಾಡುತ್ತಾನೆ. ಅಲ್ಲದೆ ರಾಹು ಗ್ರಹವು ಎಲ್ಲರಿಗಿಂತಲೂ ವಿಭಿನ್ನವಾಗಿ ಯೋಚಿಸುವ ಕ್ಷಮತೆಯನ್ನ ಪ್ರದಾನ ಮಾಡುವ ಗ್ರಹವೆಂದು ಸಹ ಹೇಳಬಹುದಾಗಿದೆ. ಜೊತೆಗೆ ರಾಹು ಗ್ರಹವು ಉದಾರತವಾದದ ಪ್ರತಿನಿಧಿತ್ವವನ್ನು ಸಹ ಮಾಡುತ್ತಾನೆ. ಆದಾಗ್ಯೂ ಇಲ್ಲಿ ರಾಹುವಿನ ಪ್ರಭಾವಗಳನ್ನು ಚಾಣಾಕ್ಷತನದಿಂದ ಯಾರು ಪ್ರಯೋಗಿಸುತ್ತಾರೋ ಅವರಿಗೆ ಮಾತ್ರ ರಾಹು ಗ್ರಹವು ಯಾವುದೇ ಭಾವದಲ್ಲಿದ್ದರೂ ಸಹ ಉನ್ನತಿ ಹೊಂದಲು ಸಾಕಷ್ಟು ಸಹಕಾರಿಯಾಗಿರುತ್ತಾನೆ. ಇನ್ನು ಇಷ್ಟೆಲ್ಲ ಮಹತ್ವಪೂರ್ಣತೆ ಮತ್ತು ಪ್ರಭಾವಶಾಲಿ ಹೊಂದಿರುವ ರಾಹು ಗ್ರಹವು ಈಗ ವರ್ಷ 2025ರ ಪ್ರಸ್ತುತ ಸಮಯದಲ್ಲಿ ಮೀನ ರಾಶಿಯ ಮೂಲಕ ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ಗೋಚರಿಸಲಿದ್ದು, ಈ ವೇಳೆ ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ, ವೀಕ್ಷಕರೇ, ಪ್ರಸ್ತುತ ರಾಹು ಗ್ರಹವು ಮೀನ ರಾಶಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಪ್ರಥಮ ಚರಣದಲ್ಲಿ ವಿರಾಜಮಾನನಾಗಿದ್ದು, ಇಲ್ಲಿ ಮಿಥುನ ರಾಶಿಯ ದಶಮ ಭಾವ ಅಂದರೆ ಕರ್ಮ ಭಾವದಲ್ಲಿ ಗೋಚರಿಸುತ್ತಲಿದ್ದಾನೆ. ಇಲ್ಲಿ ರಾಹುವಿನ ಈ ವಿಶಿಷ್ಟ ಗೋಚರವು ನಿಮಗೆ ಕೆಲ ಕಡೆಗಳಲ್ಲಿ ಖಂಡಿತ ವಿಶೇಷ ಫಲಗಳನ್ನು ಪ್ರದಾನ ಮಾಡಲಿದೆ. ಆದಾಗ್ಯೂ ಇಲ್ಲಿ ನೀವು ಕೆಲ ಕ್ಷೇತ್ರಗಳಲ್ಲಿ ಖಂಡಿತ ಎಚ್ಚರಿಕೆಯನ್ನು ಸಹ ಹೊಂದಿರಬೇಕಾಗುವುದು. ಆದಾಗ್ಯೂ ಇಲ್ಲಿ ರಾಹು ಗ್ರಹವು ನಿಮಗೆ ನಕಾರಾತ್ಮಕತೆ ಜೊತೆಗೆ ಆ ಪ್ರಭಾವದಿಂದ ಹೊರಬರುವ ಮಾರ್ಗೋಪಾಯಗಳನ್ನು ಸಹ ಒಗಟಿನ ರೂಪದಲ್ಲಿ ನೀಡುತ್ತಾನೆ. ಇದನ್ನ ಭೇದಿಸುವ ಜಾಣಾಕ್ಷತನ ನಿಮ್ಮದಾಗಿದ್ದರೆ ಇಲ್ಲಿ ರಾಹುವಿನ ಪ್ರಭಾವಗಳಿಂದ ನೀವು ಮಹೋನ್ನತವಾಗಿರುವ ಸಮಯವನ್ನ ಹೊಂದಬಹುದಾಗಿದೆ. ಈ ಮೊದಲೇ ಹೇಳಿರುವ ಹಾಗೆ ರಾಹು ಗ್ರಹವು ಕೂಟನೀತಿ, ಚಾಲಾಕಿತನ, ಚಾಣಾಕ್ಷತನದ ಕಾರಕನಾಗಿದ್ದಾನೆ. ಮೊದಲು ಗೊಂದಲಗಳ ಸ್ಥಿತಿಗಳನ್ನು ಸೃಷ್ಟಿಸುವ ಮೂಲಕ ಅದರಿಂದ ಹೊರಬರುವ ಅವಕಾಶಗಳನ್ನು ಸಹ ನಿರ್ಮಿಸುತ್ತಾನೆ. ಇಲ್ಲಿ ಸಮಚಿತ್ತದಿಂದ ನೀವು ಪರಿಸ್ಥಿತಿಯನ್ನು ಅವಲೋಕಿಸುತ್ತಿರಾದರೆ ಖಂಡಿತ ನಿಮಗೆ ಜಟಿಲತೆಯಿಂದ ಹೊರಬರುವ ಸುಲಭ ಮಾರ್ಗಗಳು ಗೋಚರಿಸುತ್ತವೆ. ಈ ವಿಶೇಷ ಅವಧಿಯಲ್ಲಿ ನಿಮ್ಮ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿ ನೀವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ. ಈ ಸವಾಲುಗಳು ನಿಮಗೆ ಹೊಸ ಅನುಭವಗಳನ್ನು ಕಲಿಸಬಹುದಾಗಿದೆ. ಇಲ್ಲಿಯವರೆಗೂ ನೀವು ಆಯಾವ ಯೋಜನೆಯಲ್ಲಿ ತೊಡಗಿಕೊಳ್ಳಲು ಆಗಿರಲಿಲ್ಲವೋ ಅಂತಹ ಯೋಜನೆಯಲ್ಲಿ ಈಗ ನೀವು ಅನಿವಾರ್ಯವಾಗಿ ತೊಡಗಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣಗೊಳ್ಳಲಿದೆ. ಇದು ಪ್ರಸ್ತುತ ನಿಮಗೆ ಕಷ್ಟವೆನಿಸಿದರೂ ಕೊನೆಯಲ್ಲಿ ನೀವು ಏನನ್ನೋ ಜಟಿಲವಾಗಿರುವುದನ್ನು ಸಾಧಿಸಿದ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡಲಿದೆ. ಇಲ್ಲಿ ನೀರಿಗೆ ಇಳಿಯದೆ ಈಜು ಕಲಿಯಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿ ಕಷ್ಟವನ್ನ ಎದುರಿಸದೆ ಅದರಿಂದ ಹೊರಬರಲು ಖಂಡಿತ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಇಲ್ಲಿ ಪರಿಸ್ಥಿತಿಯೊಳಗೆ ನೀವು ಸಿಲುಕಿಕೊಳ್ಳುವಂತ ವಾತಾವರಣವನ್ನು ರಾಹು ಗ್ರಹ ನಿರ್ಮಿಸಲಿದ್ದಾನೆ. ಇಲ್ಲಿ ನೀವು ಧೈರ್ಯದಿಂದ ಮುನ್ನಡೆಯುತ್ತಿದ್ದಾರೆ. ಸಮಸ್ಯೆಯೊಳಗೆ ಒಂದು ಸಮಾಧಾನವನ್ನು ಸಹ ಕಂಡುಕೊಳ್ಳಬಹುದಾಗಿದೆ. ವಿಶೇಷವಾಗಿ ಇಲ್ಲಿ ನೌಕರಸ್ಥ ಜಾತಕದವರು ಕೆಲ ಹೊಸ ಪ್ರಯೋಗಗಳನ್ನು ಮಾಡಲು ಇಲ್ಲಿಯವರೆಗೂ ಹಿಂಜರಿಯುತ್ತಿದ್ದರೆ ಆ ಪ್ರಯೋಗಗಳಿಗೆ ನೀವು ಒಗ್ಗಿಕೊಳ್ಳುವ ಅನಿವಾರ್ಯತೆಯನ್ನು ರಾಹು ಇಲ್ಲಿ ಸೃಷ್ಟಿಸಲಿದ್ದಾನೆ. ಇಲ್ಲಿ ತಂತ್ರಜ್ಞಾನ ಮತ್ತು ಅನ್ವೇಷಣೆಯ ಕ್ಷೇತ್ರದಲ್ಲಿ ನಿಮಗೆ ಜ್ಞಾನವೃದ್ಧಿಯ ಅವಕಾಶಗಳು ಲಭಿಸಲಿವೆ.
ಇಲ್ಲಿ ಅನಿವಾರ್ಯವಾದರೂ ಸಹ ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ಹೊಸ ಪ್ರಯೋಗಗಳು ನಿಮಗೆ ಭವಿಷ್ಯದಲ್ಲಿ ಹೆಚ್ಚು ಅನುಕೂಲಕರಗಳನ್ನು ಖಂಡಿತ ಸೃಷ್ಟಿಸಲಿದ್ದು, ಇಲ್ಲಿ ಖಂಡಿತ ನೀವು ಹೆಚ್ಚು ಬಾಧಿತರಾಗಬಾರದು. ಇನ್ನು ರಾಹು ಗ್ರಹವು ಇಲ್ಲಿ ನಿಮ್ಮಲ್ಲಿ ಕೂಟನೀತಿ ಮತ್ತು ಚಾಲಾಕಿತನವನ್ನು ವಿಕಸಿತಗೊಳಿಸಲಿದ್ದು, ಇದು ನಿಮ್ಮ ವಿರೋಧಿಗಳ ಮೇಲೆ ಪ್ರಯೋಗಿಸುವಂತೆ ನೀವು ಕಂಡು ಬರಲಿದ್ದು, ಇದರಿಂದಾಗಿ ಇಲ್ಲಿ ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟಿಸುವಲ್ಲಿ ನೀವು ಸಫಲರಾಗಬಹುದಾಗಿದೆ. ಇಲ್ಲಿ ವಿಶೇಷವಾಗಿ ನೀವು ಪ್ರತಿಯೊಂದು ಕಾರ್ಯದಲ್ಲಿಯೂ ವಿಭಿನ್ನ ರೀತಿಯ ಚಾಣಾಕ್ಷತನ ತೋರಲಿದ್ದು, ಇದು ಸಹಜವಾಗಿಯೇ ಸಕಾರಾತ್ಮಕತೆಯನ್ನು ಉಂಟುಮಾಡಲಿದೆ. ಇಲ್ಲಿ ನೀವು ಸಾತ್ವಿಕ ದೃಷ್ಟಿಕೋನದಿಂದ ಮತ್ತು ಯಾರಿಗೂ ಹಾನಿ ಮಾಡದ ರೀತಿಯಲ್ಲಿ ಮುಂದುವರೆದರೆ ಇಲ್ಲಿ ನಿಮಗೆ ಇಚ್ಛಿತ ಪ್ರಗತಿ ಖಂಡಿತ ಲಭಿಸಲಿದೆ. ವ್ಯಾಪಾರ ಜಗತ್ತಿನಲ್ಲಂತೂ ನೀವು ಖಂಡಿತ ವಿಶೇಷವಾದದ್ದನ್ನು ಸಾಧಿಸಲು ಸಾಧ್ಯವಾಗಲಿದೆ. ಇಲ್ಲಿ ನಿಮ್ಮೊಂದಿಗೆ ಅನೇಕ ಹೊಸಬರು ಸಹ ಬೆಸೆದುಕೊಳ್ಳಲಿದ್ದು, ಇಲ್ಲಿ ಅವರನ್ನು ಹೇಗೆ ಬಳಸಿಕೊಳ್ಳಬೇಕು ಮತ್ತು ಯಾರ ಪ್ರತಿಭೆ ಯಾವ ಕಾರ್ಯದಲ್ಲಿ ಸಹಕಾರಿಯಾಗಲಿದೆ ಅನ್ನೋದು ತಕ್ಷಣ ನಿಮ್ಮ ಅರಿವಿಗೆ ಬರಲಿದ್ದು, ಈ ಮೂಲಕ ನಿಮ್ಮ ಯೋಜನೆಗಳಲ್ಲಿ ನೀವು ಹೆಚ್ಚು ಸಕಾರಾತ್ಮಕತೆಯನ್ನು ಹೊಂದಲು ಸಾಧ್ಯವಾಗಲಿದೆ. ಇಲ್ಲಿ ವ್ಯಾಪಾರಿ ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರಕ್ಕೂ ಅವರು ಮುಂದಾಗಬಹುದಾಗಿದೆ. ಇಲ್ಲಿ ಹೂಡಿಕೆಗೂ ಯೋಜನೆ ರೂಪಿಸಬಹುದಾಗಿದೆ. ಇದು ಪ್ರಗತಿಯ ಸಂಕೇತವನ್ನು ನೀಡಬಹುದಾಗಿದೆ. ಆದಾಗ್ಯೂ ಇಲ್ಲಿ ನೀವು ಹೂಡಿಕೆ ಅಥವಾ ಪರಿವರ್ತನೆ ಸಮಯದಲ್ಲಿ ನಿಮ್ಮವರ ಸಲಹೆ ಸೂಚನೆ ಪಡೆದುಕೊಳ್ಳುವುದು ಹೆಚ್ಚು ಉಪಯುಕ್ತವಾಗಿರಲಿದೆ. ಇದರ ಹೊರತಾಗಿ ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಮಾತ್ರ ಒಂದಿಷ್ಟು ಸಿಡಿಮಿಡಿ ಕಂಡುಬರಬಹುದಾಗಿದ್ದು, ಇದು ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಹುಟ್ಟು ಹಾಕಬಹುದಾಗಿದೆ. ಇಲ್ಲಿ ನೀವು ಅದೆಷ್ಟೇ ಪ್ರಖರತೆಯನ್ನು ಹೊಂದಿದ್ದರೂ ಸಹ ಕೆಲ ಸಂಬಂಧಗಳನ್ನು ಖಂಡಿತ ಹೆಚ್ಚು ಜತನದಿಂದ ನಿಭಾಯಿಸಬೇಕಾಗುತ್ತದೆ. ಹೀಗಾಗಿ ಇಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುವುದು ಹೆಚ್ಚು ಸೂಕ್ತವಾಗಿರಲಿದೆ. ಇಲ್ಲಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಕೆಲ ಅನಗತ್ಯ ವಿವಾದಗಳು ಸಹ ಸೃಷ್ಟಿಯಾಗಬಹುದಾಗಿವೆ. ಇಲ್ಲಿ ಕೆಲ ಸಮಸ್ಯೆಗಳು ಸ್ವಯಂಕೃತವಾಗಿರಬಹುದಾಗಿವೆ. ಇಲ್ಲಿ ಅರಿತು ನಡೆದರೆ ಎಲ್ಲವೂ ಸುಖಮಯವಾಗಿರಲಿವೆ. ಇಲ್ಲಿ ನಾನು ನನ್ನಿಂದಲೇ ಅನ್ನೋ ಮನೋಭಾವನೆ ತೋರಬಾರದು. ಪ್ರೇಮಿ ಜಾತಕದವರು ಇಲ್ಲಿ ಮನಸ್ಥಿತಿಯಿಂದ ಹೆಚ್ಚು ಪಕ್ವವಾಗಿರದ ಕಾರಣ ಈ ಸಂಬಂಧವನ್ನ ನಿಭಾಯಿಸುವಲ್ಲಿಯೂ ಸಮಸ್ಯೆಗಳನ್ನು ಎದುರಿಸಬಹುದಾಗಿದೆ. ಹೀಗಾಗಿ ಒಬ್ಬರ ಪ್ರತಿ ಇನ್ನೊಬ್ಬರು ಅನಗತ್ಯ ಆರೋಪ ಮಾಡುವಂತೆ ಕಂಡುಬರಲಿದ್ದಾರೆ. ಹೀಗಾಗಿ ಇಲ್ಲಿ ಪ್ರೇಮ ಸಂಬಂಧದಲ್ಲಿರುವ ಜಾತಕದವರು ಸಂಗಾತಿ ಮನಸ್ಥಿತಿಗೆ ಪೂರಕವಾಗಿ ನಡೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಸರಿತಪ್ಪು ತಿಳಿಸಲು ಹೋದರೆ ಸಮಸ್ಯೆಗಳು ಹೆಚ್ಚು ಜಟಿಲಗೊಳ್ಳಬಹುದಾಗಿವೆ. ಹೀಗಾಗಿ ಇಲ್ಲಿ ನೀವು ಪರಿಸ್ಥಿತಿಯನ್ನ ಯಥಾಸ್ಥಿತಿಗೆ ಬಿಟ್ಟು ಉತ್ತಮ ಸಮಯದ ನಿರೀಕ್ಷೆ ಮಾಡುವುದು ಒಳಿತು. ಕಾರಣ ರಾಹು ಗ್ರಹವು ನಿಮಗೆ ಅನೇಕ ಅವಕಾಶಗಳು ಮತ್ತು ಪರಿಸ್ಥಿತಿಯನ್ನ ನಿಭಾಯಿಸುವ ಚತುರತೆಯನ್ನ ಕರುಣಿಸಲಿದ್ದು, ಸಮಯ ಬಂದಾಗ ಸಂಗಾತಿಯ ಪ್ರಮಾದಗಳನ್ನು ತಿದ್ದುವ ಕಾರ್ಯ ಮಾಡಬಹುದಾಗಿದೆ. ಇನ್ನು ವಿವಾಹಿತ ಜಾತಕದವರು ಸಂಗಾತಿಯ ನಡೆಯನ್ನ ಗೌರವಿಸಬೇಕು. ಅವರ ಬೇಕು ಬೇಡಗಳಿಗೆ ಜವಾಬ್ದಾರರಾಗಿರಬೇಕು. ಒಂದೊಮ್ಮೆ ವಿವಾಹ ಸಂಬಂಧದಲ್ಲಿ ಸಮಸ್ಯೆಗಳು ತಲೆದೂರಿದರೆ ಹಿರಿಯರ ಸಲಹೆ ಸೂಚನೆ ಮೇರೆಗೆ ಮುಂದುವರಿಯುವುದು ಅನುಕೂಲಕರವಾಗಿರಲಿದೆ. ಆದಾಗ್ಯೂ ಈ ಅವಧಿಯಲ್ಲಿ ನೀವು ನಿಮ್ಮ ಖರ್ಚುಗಳಿಗೆ ಕಡಿವಾಣ ಹಾಕುವ ಅವಶ್ಯಕತೆ ಇರಲಿದ್ದು, ಈ ಅವಧಿಯಲ್ಲಿ ಮನಸ್ಸು ಸ್ವೇಚ್ಛಾಚಾರದಲ್ಲಿಯೂ ತೊಡಗಿಕೊಳ್ಳಬಹುದಾಗಿದೆ. ಇಲ್ಲಿ ಮನಸ್ಸು ಹಿಡಿತ ತಪ್ಪಬಹುದಾಗಿದೆ. ಹೀಗಾಗಿ ಇಲ್ಲಿ ಏಕಾಗ್ರತೆ ಅವಶ್ಯಕವಾಗಿರಲಿದೆ. ಇದರ ಜೊತೆಗೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ವಿಶೇಷ ಕಾಳಜಿ ಹೊಂದಿರಬೇಕು. ಕಾರಣ ರಾಹು ಗ್ರಹದ ಗೋಚರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟು ಮಾಡಬಹುದಾಗಿದ್ದು, ಇಲ್ಲಿ ಅಗತ್ಯ ಎಚ್ಚರಿಕೆ ಹೊಂದಿದ್ದೇ ಆದರೆ ಖಂಡಿತ ಸಮಸ್ಯೆ ಹೆಚ್ಚು ಬಾಧಿಸುವುದಿಲ್ಲ. ಒಟ್ಟಾರೆಯಾಗಿ ಇಲ್ಲಿ ರಾಹು ಗ್ರಹದ ಪ್ರಸ್ತುತ ಗೋಚರದ ಪ್ರಭಾವಗಳು ಕೆಲಕಡೆಗಳಲ್ಲಿ ನಿಮಗೆ ಸಕಾರಾತ್ಮಕ ಮತ್ತು ಕೆಲಕಡೆಗಳಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ಬೀರಬಹುದಾಗಿದ್ದು, ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು. ಇನ್ನು ಈ ವಿಶೇಷಾವಧಿಯಲ್ಲಿ ಪ್ರತ್ಯೇಕ ಜಾತಕದವರು ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನು ತಿನ್ನಿಸುವುದು, ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು, ಹಾಗೆ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು. ಇದರಿಂದಾಗಿ ಇಲ್ಲಿ ನಿಮಗೆ ಹೆಚ್ಚು ಸಮೃದ್ಧಿಯ ಫಲಗಳು ಖಂಡಿತ ಲಭಿಸಲಿವೆ. ವೀಕ್ಷಕರೇ, ರಾಹು ಗ್ರಹದ ಮಹಾಗೋಚರದ ಸಂಪೂರ್ಣ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ.